ಮಾಡಿಸಿಕೊಂಡು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ ನಿನ್ನೆ ಇಲ್ಲ 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗ್ಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್ ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತಹ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನ್ ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂತ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡ್ಕೊಂಡಿದ್ದ. ಅದು ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂತ ಪ್ಲಾನ್ ಮಾಡೋದಿಸ್ಕೊಂಡು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ ನಿನ್ನೆ ಇಲ್ಲ 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗ್ಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್ ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತಹ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನ್ ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂತ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡ್ಕೊಂಡಿದ್ದ. ಅದು ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂತ ಪ್ಲಾನ್ ಮಾಡೋದಿಸ್ಕೊಂಡು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ ನಿನ್ನೆ ಇಲ್ಲ 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗ್ಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್ ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತಹ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನ್ ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂತ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡ್ಕೊಂಡಿದ್ದ. ಅದು ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂತ ಪ್ಲಾನ್ ಮಾಡೋದಿಸ್ಕೊಂಡು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ ನಿನ್ನೆ ಇಲ್ಲ 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗ್ಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್ ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ.
ಎರಡು ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತಹ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆ ನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು, ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನ್ ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂಥ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡ್ಕೊಂಡಿದ್ದ. ಅದು ಈಗ SIT ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. SIT ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂತ ಈಗಾಗಲೇ SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ, ನಿನ್ನೆ ಇಲ್ಲ, 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ. 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್, ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತಹ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆ ನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು, ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನ್ ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂಥ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡ್ಕೊಂಡಿದ್ದ. ಅದು ಈಗ SIT ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. SIT ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂತ ಪ್ಲಾನ್ ಮಾಡೋದಿಸ್ಕೊಂಡು ಈಗಾಗಲೇ SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ, ನಿನ್ನೆ ಇಲ್ಲ, 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ. 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್, ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತಹ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆ ನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು, ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನ್ ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂಥ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡ್ಕೊಂಡಿದ್ದ. ಅದು ಈಗ SIT ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. SIT ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂತ